ನಮಸ್ಕಾರ ವೀಕ್ಷಕರೇ, ಕೆಜಿಎನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೆಳವಡಿ ಪ್ರದೇಶದಲ್ಲಿರುವ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಬರುವ 25ನೇ ತಾರೀಕಿನೊಳಗಾಗಿ ರೈತರ ಬಾಕಿ ಹಣ ಪಾವತಿಸಬೇಕು ಎಂದು ರೈತ ಮುಖಂಡರು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರಾದ ಶ್ರೀ ಮಹಾಂತೇಶ್ ಕಮತ್ ಹಾಗೂ ಹಿರಿಯ ರೈತ ಮುಖಂಡರಾದ ಶ್ರೀ ಬೀರಪ್ಪ ದೇಶನೂರ್ ಮಾತನಾಡಿ, ಸರ್ಕಾರದ ಆದೇಶದ ಪ್ರಕಾರ ಕಬ್ಬು ಕಟಾವಾದ ಬಳಿಕ 15 ದಿನದೊಳಗೆ ರೈತರಿಗೆ ಬಿಲ್ ಪಾವತಿಸಬೇಕು. ಆದರೆ ಈ ಕಾರ್ಖಾನೆಯವರು ಸಕ್ಕರೆ ಮಾರಾಟ ಮಾಡಿದ್ದರೂ ಸಹ ರೈತರಿಗೆ ಹಣ ನೀಡಿಲ್ಲ ಎಂದು ಆರೋಪಿಸಿದರು. ರೈತರಿಗೆ ಹಣ ಸಿಗದ ಕಾರಣ ಅವರು ಗೊಬ್ಬರ, ಔಷಧಿ ಮತ್ತು ಕೃಷಿ ಖರ್ಚುಗಳನ್ನು ನಡೆಸಲು ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದು ಹೇಳಿದರು. ಆದ್ದರಿಂದ ಬರುವ 25ನೇ ತಾರೀಖಿನೊಳಗೆ ಬಡ್ಡಿ ಸಹಿತ ರೈತರ ಬಾಕಿ ಬಿಲ್ ಪಾವತಿಸದಿದ್ದರೆ 26ನೇ ತಾರೀಕಿನಿಂದ ಉಗ್ರ ಹೋರಾಟ ಆರಂಭಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಭೆಯಲ್ಲಿ ರೈತ ಮುಖಂಡರಾದ ಸುರೇಶ್ ಸಂಪಗಾವಿ, ಬಸವರಾಜ್ ಬೆಳವಡಿ, ಸಂತೋಷ್ ರೇಣುಕೆ, ಸಂಗಪ್ಪ ಬಸೆಟ್ಟಿ, ಸುರೇಶ್ ಅಂಗಡಿ, ವಿಜಯ್ ಬದಾಮಿ, ಕಲ್ಲಪ್ಪ ಏನಗಿ, ಗಂಗಾಧರ್ ಕುಲಕರ್ಣಿ, ಸಿದ್ದು ಕಣಬುರ್ಗಿ, ನಿಂಗಯ್ಯನವರ್, ಸುರೇಶ್ ಕುರಿ, ಬಾಬು ಸಂಗೋಳಿ, ಸಿದ್ದಪ್ಪ ಜಳಕಾರ್, ಕಲ್ಲಪ್ಪ ಕಮಲ್ನಟ್ಟಿ ಸೇರಿದಂತೆ ಹಲವರು ರೈತ ಮುಖಂಡರು ಭಾಗವಹಿಸಿದ್ದರು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವರದಿ ಮಹಮ್ಮದ್ ಅಲಿ ಬಾಡ್ಕರ್, ಕೆಜಿಎನ್ ನ್ಯೂಸ್, ಬೈಲಹೊಂಗಲ. ಯಾಕಂದ್ರೆ ಸಕ್ರಿ ಸಂಪೂರ್ಣವಾಗಿ ಮಾರಿದರೆ ಇವತ್ತು ಎಲ್ಲ ಬಿಲ್ ಅನ್ನು ಕೊಡಬಹುದಾಗಿತ್ತು. ಅದೇ ರೀತಿಯಾಗಿ ಮೊಲಾಸಿಸ್ ಮಾರಿದಾರ, ಗ್ಯಾಸ್ ಮಾರಿದಾರ. ಆದರೂ ಕೂಡ ಇವತ್ತು ಸಕ್ರಿ ಮಾರಿದ್ರು ಕೂಡ ಇವತ್ತು ರೈತರ ಬಿಲ್ ಸಂದಾಯ ಆಗಿಲ್ಲ. ಈಗ ನೀವು ಅರ್ಥ ಮಾಡ್ಕೊಳ್ರಿ, ತಾವೆಲ್ಲ ಅರ್ಥ ಮಾಡ್ಕೊಂಡು ರೈತರು ತಿಳ್ಕೊಳ್ರಿ. ಇದನ್ನು ಯಾಕಪ್ಪ ಹೇಳತ್ತೇವೆ ಅಂದ್ರೆ ನಾವು ಓದ್ತಿ ಸುಮಾರು 81 ಕೋಟಿ ರೂಪಾಯಿ ಸಕ್ರಿ ಮಾರಿದಾರ. ರೈತರು ಕೇವಲ ಬಿಲ್ ಇರೋದು 70 ಕೋಟಿ. ಅದರಲ್ಲೇ ಕೊಟ್ಟಿದ್ರು ಕೂಡ ಇವತ್ತು ರೈತರ ಬಿಲ್ ಎಲ್ಲ ಸಂಪೂರ್ಣವಾಗಿ ಬಗೆಹರಿಸುತ್ತೆ. ಅದು ಕೂಡ ಕೆಲಸ ಆಗಿಲ್ಲ. ಗ್ಯಾಸ್ ಮಾರಿದಾರ, ಮೊಲಾಸಿಸ್ ಮಾರಿದಾರ. ಇವೆಲ್ಲನ್ನೂ ಮಾರಿದ್ರು ಕೂಡ ಇವತ್ತು ನಮ್ಮ ರೈತರಿಗೆ ಮತ್ತೆ ಇವತ್ತು ಸಾಲವನ್ನು ಮಾಡಿ ಇವತ್ತು ನಮ್ಗೆ ಬಂದಿದೆ. ಹೀಗಾದ್ರೆ ಕೋಆಪರೇಟಿವ್ ಸೆಕ್ಟರ್ ಉಳಿಯೋದು ಭಾಳ ಕಷ್ಟ. ಇವತ್ತು ಜಿಲ್ಲಾಡಳಿತ ಕೂಡ ನಾವು ಅನೇಕ ಬಾರಿ ಇದರ ವಿಷಯವನ್ನು ಚರ್ಚೆ ಮಾಡಿದ್ರು ಕೂಡ ಯಾವುದನ್ನು ಕೂಡ ತೆರೆಗೆ ಹಾಕದಂಗೆ ಅವರು ಕೂತು ಬಿಟ್ಟಿದ್ದಾರೆ. ಅದಕ್ಕಾಗಿ ತಮ್ಮ ಎಲ್ಲ ರೈತ ಬಾಂಧವರನ್ನ ನಾವು ವಿಶೇಷವಾಗಿ ಹೇಳ್ತೇವೆ. ಯಾಕಪ್ಪ ಅಂದ್ರೆ ಇವತ್ತು ನಾವು ಸುಮಾರು ರೈತರು ಸಾಕಷ್ಟು ಜನ ಬಂದಿದ್ದೀವಿ. ಅವ್ರು ಏನು ಹೇಳಿದಾರಪ್ಪ ಅಂದ್ರೆ, ನಾವು 20ರಿಂದ 25ರೊಳಗೆ ಬಿಲ್ಲನ್ನು ಕೊಡ್ತೇವೆ, ಮತ್ತು ಸಾಲ ಮಾಡೋಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ನಮಗೆ ಇನ್ನೂ ಯಾವುದು ನಿಶ್ಚಿತ ಇಲ್ಲ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಈಗ ಬಾಯಿ ಮಾತಿನ ಹೇಳಿಕೆ. ಅದಕ್ಕಾಗಿ 25ರೊಳಗೆ ಏನಾದರೂ ಅವರು ಬಿಲ್ ಹಾಕಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟವನ್ನು ಈ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಈ ರೋಡನ್ನು ಬಂದ್ ಮಾಡಿ ಮಾಡಬೇಕಾಗ್ತದಂತೇಳಿ ಇಡೀ ನಮ್ಮ ರೈತರ ಎಲ್ಲ ಒಂದು ಬಾಂಧವರ ಪರವಾಗಿ ನಾವು ಒತ್ತಾಯನ ಮಾಡಿದ್ದೇವೆ. ಅದೇ ರೀತಿ ಇವತ್ತು ಜಿಲ್ಲಾ ಸರ್ಕಾರ 300 ಕೋಟಿಯನ್ನು ಬಿಡುಗಡೆನೂ ಮಾಡಿದೆ. ಅದರಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಗೆ 90 ಕೋಟಿ ರೂಪಾಯಿನೂ ಬಂದಿದೆ. ಅದು 50 ರೂಪಾಯಿಯನ್ನು ಹಾಕಂತೇಳಿ ನಾವು ಒತ್ತಾಯನ ಮಾಡಿದ್ದೇವೆ. ಮತ್ತು ಈಗ 12.53 ಇದ್ದಂಥ ಈ ಫ್ಯಾಕ್ಟ್ರಿ ರಿಕವರಿ ಪ್ರಕಾರ ಹೋದರೆ ನಮಗೆ 3775 ಇವತ್ತು ಕೊಡಬೇಕಾಗ್ತದೆ ಈ ಫ್ಯಾಕ್ಟ್ರಿ ಒಂದು ಟನ್ನಿಗೆ. ಈಗ ಅವರು 3200 ರೂಪಾಯಿ ಕೊಟ್ಟರು ಕೂಡ 5500 ರೂಪಾಯಿ ಇನ್ನೂ ಬಾಕಿ ಉಳಿತದೆ. ಈ ಫ್ಯಾಕ್ಟ್ರಿ 555 ರೂಪಾಯಿ ಬಾಕಿ ಉಳಿತದೆ. ಆ ಪರಿಸ್ಥಿತಿ ಇದ್ದಾಗ ಕೂಡ ನಾವು 3200 ರೂಪಾಯಿ ಕೂಡ ಇವತ್ತು ಹಾಕಿದಂಥ ಪರಿಸ್ಥಿತಿ ಈ ಫ್ಯಾಕ್ಟ್ರಿಗೆ ಇದೆ. ಎಲ್ಲ ರೈತ ಬಾಂಧವರು ಎಚ್ಚೆತ್ಕೊಂಡು ಇದ್ರ ಬಗ್ಗೆ ತಾವೆಲ್ಲ, ಯಾಕಂದ್ರೆ ನಾವು ಇವತ್ತು ಎಲ್ಲ ಹಳ್ಳಿಗಳಲ್ಲಿ ತಿಳಿಸಿದ್ದೀವಿ. ಆದರೂ ಕೂಡ ಇವತ್ತು ಬಂದಿದ್ದಾರೆ ರೈತರು, ಮುಖಂಡರು ಅಷ್ಟೇ ಬಂದಿದ್ದಾರೆ. ಅದಕ್ಕಾಗಿ ಎಲ್ಲರೂ 25ರೊಳಗೆ ಏನಾದರೂ ಬಿಲ್ ಹಾಕಲಿಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ತಮ್ಮ ಎಲ್ಲರ ಮುಖಾಂತರ ನಾವು ಎಚ್ಚರಿಕೆಯನ್ನು ಇವತ್ತು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಫ್ಯಾಕ್ಟ್ರಿಯ ಸಿಬ್ಬಂದಿಯವರು ಏನು ಇವತ್ತು ನಾವು ಮಾತಾಡಿದ್ದನ್ನು ಒಂದೆರಡು ಮಾತನ್ನು ನಾವು ಹೇಳಬೇಕಂತೇಳಿ ಒಂದೆರಡು ಮಾತು. ಈಗಾಗಲೇ ಮಾಂತೇಶನವರೆಲ್ಲ
ಈ ವಿಷಯವನ್ನು ನಾವು ಈಗಾಗಲೇ ಮಾನ್ಯ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರೊಂದಿಗೆ ಅವರಿಗೆ ದೂರವಾಣಿ ಮೂಲಕ ಮಾತಾಡ್ತಿದ್ವಿ. ಆ ಪ್ರಕಾರ ಈಗ ನಾವು 20 ತಾರೀಕಿನಿಂದ 25 ತಾರೀಕಿನೊಳಗೆ ಪೂರ್ತಿ ಕೆಬಿನ್ ಬಿಲ್ಲನ್ನು ಹಾಕುವಂಥ ವ್ಯವಸ್ಥೆ ಮಾಡಿದೆ ಅಂತ ಮಾತಾಡಿಕೊಂಡಾಗಿದೆ. ಆ ಪ್ರಕಾರ ಈಗ ಅವ್ರು ಹೇಳಿದ್ದು ಸರಿ. ಇವತ್ತು ನಮ್ಮ ಮುಖಂಡರು ಹೇಳ್ದಂಗೆ ಮತ್ತು ಫ್ಯಾಕ್ಟ್ರಿಯ ಸಿಬ್ಬಂದಿಗಳು ಹೇಳ್ದಂಗೆ ಸಾವಿರಾರು ರೈತರ ಬಿಲ್ ಇವತ್ತು ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ಇದೊಂದೇ ಕಾರ್ಖಾನೆ ಅಲ್ಲ, ಅನೇಕ ಕಾರ್ಖಾನೆಗಳು ಕೂಡ ಇವತ್ತು ರೈತರ ಬಿಲ್ಲನ್ನು ಬಾಕಿ ಇಟ್ಕೊಂಡಾವೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲೇ ಸೋಮೇಶ್ವರ ಸಕ್ಕರೆ ಕಾರ್ಖಾನೆದವರು ಕೂಡ ರೈತರ ಬಿಲ್ ಬಾಕಿ ಇಟ್ಕೊಂಡಾರ. ನಮ್ಮ ರೈತರ ಅಳಲಿ ಇಷ್ಟೇ, ನಾವು 1 ವರ್ಷ ಗಂಟೆ ಅದಕ್ಕೆ ಲಾಗವಾಡ ಹಾಕಿ ಎಲ್ಲ ಬೆಳೆದಿರ್ತೇವೆ. ಬಟ್ ಬಿಲ್ಲು ನೀವು 5-6 ತಿಂಗಳು ಲೇಟ್ ಮಾಡ್ರೆ ನಾವು ಜೀವನ ಹೆಂಗೆ ಮಾಡಬೇಕು, ರೈತಕ್ಕೆ ಹೆಂಗೆ ಮಾಡಬೇಕು? ಅದಕ್ಕೆ ದಯವಿಟ್ಟು ಇವತ್ತು ಸಹಕಾರ ಭಾಗಿತ್ವದಿಂದ ಹಾಗೂ ರೈತರ ಭಾಗಿತ್ವ ನಡುವೆ ಇಂಥ ಸಹಕಾರ ಫ್ಯಾಕ್ಟ್ರಿಗಳಿಗೆ ಸರ್ಕಾರದವರು ಕೂಡ ಉಚ್ಚೇದನೆ ಹಿಂಗೆ ಹೆಂಗೆ ಮೈಸೂರು ಸುಗರ್ ನೀವು ಕೊಡ್ತಿರಲ್ಲ, ಇದಕ್ಕೂ ಯಾಕೆ ಒಂದು 100 ಕೋಟಿ ರೂಪಾಯಿ ನೀವು ಸಹಾಯ ಹಸ್ತ ಮಾಡಬಾರ್ದು? ಅದಕ್ಕೆ ಸರ್ಕಾರ ಕೂಡ ಒತ್ತಾಯ ಇದೆ. ಅದರ ಜೊತೆಯಾಗಿ ಕಾರ್ಖಾನೆ ಆಡಳಿತ ಮಂಡಳ ಆಗಲಿ ವ್ಯವಸ್ಥಾಪಕರಿಗಾಗಲಿ ಪಾರದರ್ಶಕದಿಂದ ನೀವು ಕೂಡ ಆಡಳಿತ ಇಲ್ಲಿ ಮಾಡಿ ರೈತರಿಗೆ ಸರಿಯಾದ ಸಮಯದಲ್ಲಿ ನೀವು ಬಿಲ್ಲನ್ನು ಕೊಟ್ಟದ್ದಾದರೆ ನಾವೆಲ್ಲ ರೈತರು ಇಲ್ಲಿ ಬರೋ ಪರಿಸ್ಥಿತಿ ಇರ್ತಿರ್ಕಿಲ್ಲ. ಅದರಿಂದ ತಾವು ಏನು 25 ಗಡುವೇನು ಕೊಟ್ಟಿರಲ್ಲ, 25 ಗಡುವು ಒಳಗೆ ತಾವು ಎಲ್ಲ ರೈತರು ಬಿಲ್ ಕೊಟ್ಟಿದ್ದಾರೆ. ನಾವೆಲ್ಲ ರೈತರು ನಾವು ಅಭಿನಂದನೆ ಸಲ್ಲಿಸ್ತೇವೆ. ತಾವು ಇದಕ್ಕೆ ಯಾವುದೇ ರೀತಿಯ ಸ್ಪಂದನೆ ಕೊಡದೇ ಇದ್ದಿದ್ರೆ 25 ನಂತರ ನಮ್ಮ ಮುಖಂಡರು ಹೇಳಿದಂಗೆ ಉಗ್ರವಾದ ಹೋರಾಟವನ್ನು ಮಾಡ್ಬೇಕಾಕತಿ. ಆ ಫ್ಯಾಕ್ಟ್ರಿದು ವಿರುದ್ಧ ಅಷ್ಟೇ ಅಲ್ಲ, ಸರ್ಕಾರ ವಿರುದ್ಧ ಕೂಡ ನಾವು ಹೋರಾಟ ಮಾಡ್ಬೇಕಾಕತಿ. DC ಅವರು ಸಂಬಂಧಪಟ್ಟ MD ಅವರು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ರೈತರ ಬಿಲ್ ಹಾಕ್ಬೇಕಂತೇಳಿ ನಮ್ಮೆಲ್ಲ ರೈತರು ಒತ್ತಾಯ. ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಸೋಮೇಶ್ವರ ಸಕ್ಕರೆ ಕಾರ್ಖಾನೆಯ ಎಲ್ಲ ಸದಸ್ಯರ 2-3 ತಿಂಗಳಿಂದ ಕೊಡುವಂಥ ಬಿಲ್ ಬಾಕಿ ಉಳಿಸಿಕೊಂಡಿದ್ದರು. ಅದಕ್ಕಾಗಿ ಈ ನಾಡಿನ ಈ ಫ್ಯಾಕ್ಟ್ರಿ ಸಕ್ಕರೆ ಕಾರ್ಖಾನೆ ಎಲ್ಲ ಸದಸ್ಯರು ಮುಖಂಡರು ಎಲ್ಲ ಬಂದಿಲ್ಲಿ ಹೋರಾಟ ಮಾಡೋಕ್ಕೆ ವಿಚಾರ ಮಾಡತ್ತೀವಿ. ಅವರು ಮ್ಯಾನೇಜಿಂಗ್ ಕಮಿಟಿ ಅವರಾಗಲಿ ಅಧ್ಯಕ್ಷರಾಗಲಿ ದೂರವಾಣಿ ಮುಖಾಂತರ 25ನೇ ತಾರೀಕಿನೊಳಗೆ ಬಿಲ್ ಕೊಡ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮ ಅಶೋಕ್ ಬೊಮ್ಮಣ್ಣ ಅವರ ಮುಖಾಂತರ ಅವ್ರು ಕೂಡ ಫೋನ್ ಹಚ್ಚಿ ಮಾತಾಡಿದ್ದೇವೆ. ಈಗ ಯಾಕಪ್ಪ ಅಂದ್ರೆ 2-3 ತಿಂಗಳಿಂದ ಬಿಲ್ ಕೊಟ್ಟಿಲ್ಲ. ಇವರು ಬಿಲ್ ಕೊಡಲಿಲ್ಲ ಅಂದ್ರೆ 15 ದಿವಸ ಒಳಗೆ ಕೊಡ್ಬೇಕಂತ ಬಿಲ್ ಐತಿ, ಕೊಡ್ಬೇಕಂತ ಐತಿ. ಆದ್ರೆ ಅದ್ರ ಬಡ್ಡಿ ಸಮೇತವಾಗಿ ಕೊಡ್ಬೇಕಂತೇಳಿ ಕಾರ್ಖಾನೆ ಆಡಳಿತ ಮಂಡಳಿ ಅವರಿಗೆ ಎಚ್ಚರಿಕೆ ಕೊಡ್ತೀನಿ. ಆಮೇಲೆ ಕೊಡಲಿಲ್ಲ ಅಂದ್ರೆ ನಾವು ಈ ನ್ಯಾಷನಲ್ ಹೈವೇ ಎಲ್ಲ ಹೈವೇಗಳು ಬಂದ್ ಮಾಡಿ, ರಾಜ್ಯ ಹೆದ್ದಾರಿಗಳು ಬಂದ್ ಮಾಡಿ ಇದರ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ ಜಯವಾಗಲಿ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್.